ಖಾಮೋಶ್. ಅಸ್ಸಲಾಂ ವಲೈಕುಂ ಅಂತ ಹೇಳಿದ್ದೀನಿ ನಾನು. ತಪ್ಪಾಗಿ ಮಾಹಿತಿ ಕೊಡಬಾರ್ದು, ಮಾಹಿತಿ ಕೊಡಬಾರ್ದು ಸದನಕ್ಕೆ. ಕ್ಲಾರಿಫೈ ಮಾಡ್ತೀನಿ. ವೆಂಕಟೇಶ್ ಅವ್ರು ಮಾತಾಡ್ತಾರ ಮಿನಿಸ್ಟರ್. ನಾನು ಕ್ಲಾರಿಫೈ ಮಾಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಆ ಚುನಾವಣೆ ಟೈಮಲ್ಲಿ ತೆಲಂಗಾಣ ನಾನು ಏನಂದೆ, ಯಾರೋ ಎದ್ದು ನಿಂತು ಇಂಟೆಲಿಜೆನ್ಸ್ ಒಂದು ಮೀಟಿಂಗ್ ಇತ್ತು. ಆ ಮೀಟಿಂಗಲ್ಲಿ ಯಾರೋ ಎದ್ದು ನಿಂತು ಅವ್ರು ಏನಂತ ಕೇಳಿದ್ರು, ನಮ್ಮ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಮತ ಕೊಡೋದು, ಮತ ಕೊಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಮಾನ ಅಧಿಕಾರ ಅಲ್ಲಿ ಅಲ್ಪಸಂಖ್ಯಾತರಿಗೆ ಕೊಡಲ್ಲ, ಅಧಿಕಾರಕ್ಕೆ ಬಂದರೆ ಅಂತ ಕೇಳಿದ್ರು. ನಾನು ಮಾತಾಡುವಾಗ ನಾನೇನಂದೆ, ನೋಡಪ್ಪ, ಕರ್ನಾಟಕ ಉದಾಹರಣೆ ಕೊಟ್ಟೆ. ಕರ್ನಾಟಕ ಚುನಾವಣೆಯಲ್ಲಿ ಈ ಬಾರಿ 2023ರಲ್ಲಿ 17 ಟಿಕೆಟ್ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ರು. ಅದರಲ್ಲಿ 9 ಜನ ಗೆದ್ದಿದ್ದಾರೆ. ಅದರಲ್ಲಿ 5 ಜನ ಮಂತ್ರಿ ಮಾಡಿದ್ದಾರೆ. ಅದರಲ್ಲಿ ನನ್ನ ಮಂತ್ರಿ ಮಾಡಿದ್ದಾರೆ, ರಹೀಂ ಖಾನ್ನ ಮಂತ್ರಿ ಮಾಡಿದ್ದಾರೆ, ಚೀಫ್ ವಿಪ್ ಸಲೀಂ ಅಹಮದ್ನ ಮಾಡಿದ್ದಾರೆ, CM ಪೊಲಿಟಿಕಲ್ ಸೆಕ್ರೆಟರಿ ನಸೀರ್ ಅಹಮದ್ನ ಮಾಡಿದ್ದಾರೆ. ಇದುವರೆಗೂ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಇತಿಹಾಸದಲ್ಲೇ ಯಾರೂ ಸ್ಪೀಕರ್ ಮಾಡಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಅಲ್ಪಸಂಖ್ಯಾತನ UT ಖಾದರ್ನ ಸ್ಪೀಕರ್ ಮಾಡಿದ್ದಾರೆ. ನನ್ನ ಸೇರ್ಕೊಂಡು BJPಯವರು ಅವ್ರನ್ನ ನಮಸ್ಕಾರ ಸಾರ್ ಅನ್ಬೇಕು ಅಂತ ಹುದ್ದೆ ಕೊಟ್ಟವ್ರೆ ಅಂತ ಹೇಳಿದ್ರು. ಅದ್ರಲ್ಲಿ ತಪ್ಪೇನಿದೆ? ಉನ್ನತ ಹುದ್ದೆ ಕೊಟ್ಟವ್ರೆ ಅಂತ ಹೇಳಿದ್ದೀನಿ. ಅದ್ರಲ್ಲಿ ತಪ್ಪೇನಿದೆ? ಅಸ್ಸಲಾಂ ವಲೈಕುಂ ಅಂತ ಹೇಳಿದ್ದೀನಿ ನಾನು. ತಪ್ಪಾಗಿ ಮಾಹಿತಿ ಕೊಡಬಾರ್ದು, ಮಾಹಿತಿ ಕೊಡಬಾರ್ದು ಸದನಕ್ಕೆ. ಮುಸ್ಲಿಂ ಸ್ಪೀಕರ್ ಮುಂದೆ ಬಿಜೆಪಿಯವರು ಕೈ ಮುಗಿದು ಪೇಪರ್ ನೀವು ನಂಬೇಡಿ, ಪೇಪರ್ ನಂಬೇಡಿ. ಒಂದು ನಿಮಿಷ ಕೇಳ್ರಿ. ನೋಡಿ ಇವರೇ, ಒಂದ್ ನಿಮಿಷ. ಈ ಸದನ ನಡಿಬೇಕಂತೀರ ನಡಿಬಾರ್ದಂತ ಚರ್ಚೆ ಮಾಡಕ್ಕೆ ತಯಾರಿಲ್ಲ. ಉತ್ತರ ಕರ್ನಾಟಕ ಸಮಸ್ಯೆ ಚರ್ಚೆ ಮಾಡಲಿಕ್ಕೆ ಇಷ್ಟ ಇಲ್ಲ. ಜನಸೇವೆ ಮಾಡ್ಲಿಕ್ಕೆ ಸಮಯ ಇಲ್ಲ. ಸಮಯನ ಹಾಳು ಮಾಡ್ತಾರೆ ಇವರು, ಬೇಕಂತ ಹಾಳು ಮಾಡ್ತಾ ಇದ್ದಾರೆ. ಮಂತ್ರಿ ಉತ್ತರ ಕೊಟ್ಟಿದ್ದಾರೆ, ಅದಾದ್ಮೇಲೆ ಕೂಡ ಕೇಳ್ತಾರಲ್ಲ, ಇದಕ್ಕೆ ಏನ್ ಹೇಳ್ಬೇಕು ನಾವು? ಇದಕ್ಕೆ ಸಚಿವರ ಸಮಯ ಹಾಳು ಮಾಡ್ತಾರೆ. ವೆಂಕಟೇಶ್ ಅವರ ಒಂದ್ ನಿಮಿಷ. ಸ್ಪೀಕರ್ ಪೀಠವನ್ನ ರಾಜ್ಯಕ್ಕೆ ಹೇಳ್ಬೇಕು ಬಂದಿದೆ ತಪ್ಪು. ವೆಂಕಟೇಶ್ ಅವರ ಒಂದು ಕುತ್ಕೊಳ್ರಿ, ಕುತ್ಕೊಳ್ರಿ. ಸಭಾಧ್ಯಕ್ಷರು ಬಂದ್ರು, ಎಲ್ಲಾ ಪಾರ್ಟಿಯವರು ಎದ್ದು ನಿಂತ್ವಾ, ಅವ್ರು ನಮಸ್ಕಾರ ಅಂದ್ರು, ನಾವು ಎಲ್ಲರೂ ನಮಸ್ಕಾರ ಅಂದ್ವಿ. ಅಷ್ಟೇ ಅವ್ರು ಹೇಳಿರೋದು. ಮಾನ್ಯ ಸಭಾಪತಿಯವರೇ, ತಾವು